ಸರ್ಕಾರದ ಆದೇಶದಂತೆ ನಾಳೆಯಿಂದ ಜಾತಿ ಗಣತಿ ಕಾರ್ಯ ಆರಂಭ ಆಗಲಿಕ್ಕಿದೆ. ಈ ಗಣತಿ ಕಾರ್ಯದಲ್ಲಿ ಸರ್ಕಾರದ ಸ್ಪಷ್ಟ ಆದೇಶದಂತೆ ಎಲ್ಲ ಇಲಾಖೆಗಳ ನೌಕರಗಳನ್ನು ಬಳಸಿಕೊಳ್ಳಬೇಕೆನ್ನುವಂಥದ್ದು ಇದ್ದರೂ ಕೂಡ ನಾವೀಗಾಗಲೇ ಕೆಲವು ತಾಲೂಕುಗಳ ಒಂದು ಗಣತಿದಾರರ ಪಟ್ಟಿಯನ್ನು ಗಮನಿಸಿದಾಗ ಕೇವಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನು ಮಾತ್ರ ನಮ್ಮ ಗಣತಿಗೆ ನಿಯೋಜಿಸಿದ್ದಾರೆ. ಈಗಾಗಲೇ ಗಣತಿ ಕಾರ್ಯದಲ್ಲಿ ಪ್ರೌಢಶಾಲೆಯಲ್ಲಿ ವಿಷಯ ಬೋಧಿಸುವಂಥ ಶಿಕ್ಷಕರನ್ನ ಕೈ ಬಿಡಬೇಕು. ಯಾಕೆಂದರೆ ಇದು 10ನೇ ತರಗತಿಯ ಒಂದು ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಆದಷ್ಟು ಇತರ ಇಲಾಖೆಗಳ ಒಂದು ನೌಕರನ್ನ ಬಳಸಿಕೊಂಡು ಪ್ರೌಢಶಾಲೆಯಲ್ಲಿ ವಿಷಯ ಬೋಧಿಸುವಂಥ ಶಿಕ್ಷಕರನ್ನ ಕೈ ಬಿಡಬೇಕೆನ್ನುವಂಥ ಆದೇಶ ಇದ್ದರೂ ಕೂಡ ನಮ್ಮ ಶಿಕ್ಷಕರನ್ನೇ ಪೂರ್ತಿಯಾಗಿ ಬಳಸಿಕೊಂಡಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಸ್ಪಷ್ಟವಾಗಿ ನಮ್ಮ ಎದುರು ಹೇಳಿದ್ದಾರೆ, ಎಲ್ಲ ಇಲಾಖೆಗಳನ್ನ ನಾವು ಬಳಸಿಕೊಂಡಿದ್ದೇವೆ, ಎಲ್ಲ ಇಲಾಖೆ ಬಳಸಿಕೊಂಡ್ರೂ ಕೂಡ ಕಡಿಮೆ ಆದ ಒಂದು ವಿಚಾರದಲ್ಲಿ ನಾವು ಪ್ರೌಢಶಾಲಾ ವಿಷಯ ಶಿಕ್ಷಕರನ್ನ ಮಾತ್ರ ಬಳಸಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರು. ಆದರೆ ನಾವು ಈ ಪಟ್ಟಿಯನ್ನು ಗಮನಿಸಿದಾಗ ಕೇವಲ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಮಾತ್ರ ಬಳಸಿಕೊಂಡಿರುವಂತಹದ್ದು. ನಮ್ಮ ನೆರೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಯ ನೌಕರನ್ನ ಬಳಸಿಕೊಳ್ಳುವುದರೊಂದಿಗೆ ನಮ್ಮ ಗೆಸ್ಟ್ ಟೀಚರ್ಸ್ ಅನ್ನ ಮತ್ತು ಖಾಸಗಿ ಶಿಕ್ಷಕರನ್ನ ಬಳಸಿಕೊಳ್ಳೋದ್ರ ಮೂಲಕ ಪ್ರೌಢಶಾಲಾ ವಿಷಯ ಶಿಕ್ಷಕರನ್ನ ಕೈ ಬಿಟ್ಟಿರುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಅದರಿಂದ ದಯಮಾಡಿ ನಾವು ಜಿಲ್ಲಾಡಳಿತಕ್ಕೆ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೂಡ ಎಲ್ಲ ಇಲಾಖೆಯ ಮತ್ತು ಗೆಸ್ಟ್ ಶಿಕ್ಷಕರನ್ನ ಮತ್ತು ಖಾಸಗಿ ಶಿಕ್ಷಕರನ್ನ ನಾವು ವಿವಿಧ ಇಲಾಖೆಯ ನೌಕರನ್ನ ಬಳಸಿಕೊಂಡು ನಮ್ಮ ವಿಷಯ ಶಿಕ್ಷಕರನ್ನ ಕೈ ಬಿಡಬೇಕಾಗಿ ನಮ್ಮ ಪ್ರೌಢಶಾಲಾ ಶಿಕ್ಷಕ ಸಂಘ ಉಡುಪಿ ಜಿಲ್ಲೆಯ ಪರವಾಗಿ ಎಲ್ಲ ಸಮಸ್ತ ಶಿಕ್ಷಕರ ಪರವಾಗಿ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸರ್ಕಾರವು ನಾಳೆಯಿಂದ ಅಂದರೆ ದಿನಾಂಕ 22 ಸೆಪ್ಟೆಂಬರ್ ಇಂದ ಪ್ರಾರಂಭಿಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಇದಕ್ಕೆ ಏನು ಗಣತಿದಾರರನ್ನಾಗಿ ನೇಮಕ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಹುತೇಕ ಶಿಕ್ಷಕರನ್ನೇ ನೇಮಕ ಮಾಡಲಾಗ್ತಾ ಇದೆ. ಸರ್ಕಾರದ ಸುತ್ತೋಲೆಯ ಪ್ರಕಾರ ಇತರ ಇಲಾಖೆಯ ನೌಕರರು ಮತ್ತು ಸಿಬ್ಬಂದಿಗಳನ್ನು ಬಳಸ್ಕೊಳ್ಬಹುದಂತ ಆದೇಶ ಇದೆ. ನಮ್ಗೇನು ಸಮಸ್ಯೆ ಇಲ್ಲ, ನಾವು ಡ್ಯೂಟಿ ಮಾಡಲಿಕ್ಕೆ ನಾವು ಹಲವಾರು ಗಣತಿ ಮುಂತಾದ ಕಾರ್ಯಗಳಲ್ಲಿ ನಾವು ಈ ಹಿಂದೆ ಕೂಡ ಭಾಗವಹಿಸಿದ್ದೆವು. ಆದರೆ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರವು SSLC ಮಕ್ಕಳ ಫಲಿತಾಂಶವನ್ನ ಉನ್ನತೀಕರಣಗೊಳಿಸ್ಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ. ವಿಶೇಷ ಅಂದ್ರೆ ಇತ್ತೀಚೆಗೆ ನಮ್ಮ ಮಧ್ಯವಾರ್ಷಿಕ ಪರೀಕ್ಷೆ ಮುಕ್ತಾಯವಾಗಿತ್ತು. ಆ SSLC ಪರೀಕ್ಷೆಯ ಒಂದು ಅನಾಲಿಸಿಸ್ ಅನ್ನ ಮಾಡಿ ಇದೇ ಅಕ್ಟೋಬರ್ 25 ನಾವು ಮಂಡಳಿಗೆ ಸಲ್ಲಿಸಬೇಕಾಗಿರ್ತದೆ. ಆದ್ರೆ ಈಗ ಈ ಗಣತಿ ಹಾಕಿದ್ರೆ ಯಾವಾಗ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು, ಯಾವ ಸಂದರ್ಭದಲ್ಲಿ ಮಂಡಳಿಗೆ ಅನಾಲಿಸಿಸ್ ಕೊಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ನಮ್ಮ ಸರ್ಕಾರದ ಉನ್ನತ ಅಧಿಕಾರಿಗಳ 29 ಅಂಶಗಳ ಕಾರ್ಯಕ್ರಮವನ್ನ ಹಾಕಿದ್ದಾರೆ. ಅದರ ಪ್ರಕಾರ ನಮ್ಗೆ ಸಾಕಷ್ಟು SSLC ವಿದ್ಯಾರ್ಥಿಗಳ ಪರವಾಗಿ ಅವರನ್ನ ಹಿಂಬಾಲಿಸ್ಲಿಕ್ಕಿರ್ತದೆ. ವಿಶೇಷವಾಗಿ ಈ ಬಾರಿ ಡಿಸೆಂಬರ್ ಅಂತ್ಯದ ಒಳಗೆ ಪಠ್ಯ ಪೂರ್ಣಗೊಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ಏನು SSLCಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ಅನ್ಯ ಇಲಾಖೆಯ ನೌಕರರನ್ನ, ಈಗ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಅನ್ಯ ಇಲಾಖೆಯ ಬಹಳಷ್ಟು ನೌಕರರಿದ್ದಾರೆ, ಅವರಿಗೆ ಏರಿಯಾ ಕೂಡ ಅಷ್ಟು ಜಾಸ್ತಿ, ನಮ್ಗಿಂತ ಜಾಸ್ತಿ ಪರಿಚಯ ಇರ್ತದೆ. ಅವರನ್ನ ತಗೊಂಡ್ರೆ ಗಣತಿ ಕೂಡ ಸರ್ಕಾರದ ಆಶಯದಂತೆ ಸರಿಯಾದ ಸಮಯಕ್ಕೆ ಮುಗಿಸ್ಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ಹಾಗಾಗಿ SSLC ಬೋಧಿಸುವ ವಿಷಯ ಶಿಕ್ಷಕರನ್ನ ಕೈಬಿಟ್ಟು ಉಳಿದ ಎಲ್ಲ ಇಲಾಖೆಗಳನ್ನ ಬಳಸಿಕೊಂಡು ಗಣತಿ ಕಾರ್ಯವನ್ನ ಪೂರ್ಣಗೊಳಿಸ್ಬೇಕಂತ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘ ಉಡುಪಿ ಜಿಲ್ಲಾ ಘಟಕದ ಪರವಾಗಿ ನಾವೆಲ್ಲ ಸಮಸ್ತ ಪ್ರೌಢಶಾಲಾ ಸಹ ಶಿಕ್ಷಕ ಪರವಾಗಿ ನಾವು ಜಿಲ್ಲಾಡಳಿತವನ್ನ ವಿನಂತಿಸಿಕೊಳ್ತಾ ಇದ್ದೇವೆ.